ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 3 ವಾರ ಆಗಿದೆ. ಈ 3 ವಾರದಲ್ಲಿ ಅಶ್ವಿನಿ ಹಾಗೂ ಜಾಹ್ನವಿ ಮೈಂಡ್ ಗೇಮ್ ಆಡ್ತಾ ಇದ್ರು ಬಿಟ್ರೆ ಉಳ್ದವ್ರೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದ್ರು. ಅಶ್ವಿನಿ ಹೇಳಿದ್ದಕ್ಕೆಲ್ಲ ತಾಳ ಹಾಕ್ತಾ ಇದ್ರು. ಆದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗಿದ್ದೇ ಆಗಿತ್ತು. ಬಿಗ್ ಬಾಸ್ ಮನೆಯ ಆಟದ ಶೈಲಿ ಬದಲಾಗಿ ಹೋಗಿದೆ. ಬಿಗ್ ಬಾಸ್ ನಲ್ಲಿ ಮೈಂಡ್ ಗೇಮ್ ಆಟ ಹೇಗಿರುತ್ತೆ, ನಾನ್ ಮಾತ್ರ ಗೆಲ್ಲಬೇಕು, ಉಳ್ದವರನ್ನ ಮನೆಗ್ ಹೇಗ್ ಕಳಿಸ್ಬೇಕು ಅನ್ನೋದರ ಕುತಂತ್ರಿ ಆಟವನ್ನ ಈಗ ಶುರು ಮಾಡಿದ್ದಾರೆ. ಹೀಗಾಗಿ ಇಡೀ ಮನೆ ಹೊತ್ತಿ ಉರಿಯೋದಕ್ಕೆ ಶುರುವಾಗಿರೋದು. ಬಿಗ್ ಬಾಸ್ ಕೊಟ್ಟ ಒಂದೇ ಒಂದು ಟಾಸ್ಕ್ಗೆ ಇಡೀ ಮನೆ ರಣಾಂಗಣವಾಗಿದೆ. ಬಿಗ್ ಬಾಸ್ ಮನೆಯ ಬಹುತೇಕ ಸ್ಪರ್ಧಿಗಳು ಸಿಡಿದೆದ್ದಿದ್ದಾರೆ. ಇಷ್ಟು ದಿನ ಮಂಕ್ ಹೊಡೆದಿದ್ದ ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪ್ ಕೊಟ್ಟ ಒಂದೇ ಒಂದು ಸವಾಲು ಇಡೀ ಮನೆಯನ್ನೇ ಹೊತ್ತಿ ಉರಿಯುವಂತೆ ಮಾಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಶುರುವಾಗಿದ್ದೇ ಆಗಿತ್ತು. ಬರೀ ಗಲಾಟೆ ಹೈಡ್ರಾಮಗಳೇ ನಡೀತಾ ಇದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ರಘು ಬರ್ತಾ ಇದ್ದಂತೆ ಇಡೀ ಮನೆಯವರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಶ್ವಿನಿ ಏನೇ ತಪ್ಪು ಮಾಡಿರ್ಲಿ ಅದನ್ನ ತಿದ್ದಿ ಹೇಳೋದಕ್ಕೆ ಸುದೀಪ್ ಇದ್ದಾರೆ. ವೋಟ್ ಮಾಡೋದಿಕ್ಕೆ, ಮನೆ ಕಳ್ಸೋದಿಕ್ಕೆ ಜನರಿದ್ದಾರೆ. ಆದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿರೋ ರಘು ಯಾರೂ ಅಲ್ವಾ. ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ನಾನಾ ದಾರಿ ಇದೆ. ಒಬ್ಬ ಹೆಣ್ಣು ಮಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡೋದು ಎಷ್ಟು ಸರಿ ಹೇಳಿ? ಹೋಗ್ಲೇ ಬಾರ್ಲೆ ಅಂತ ಕಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ರೆ ಯಾರು ಸಹಿಸ್ತಾರೆ ಹೇಳಿ? ತಮ್ಮನೆ ಹೆಣ್ಮಕ್ಳು ಆಡಿದ್ದನ್ನೆಲ್ಲ ಆಡಿಸ್ಕೊಳ್ತಾರೆ ಅಂದ್ರೆ ಉಳ್ದವ್ರು ಯಾಕೆ ಹೇಳಿಸ್ಕೊಳ್ತಾರೆ? ಬಿಗ್ ಬಾಸ್ ಮನೆಯಲ್ಲಿ ರಘು ಸ್ವಲ್ಪ ಓವರ್ ಆಟಿಟ್ಯೂಡ್ ತೋರಿಸ್ತಿರೋದು ಎದ್ದೆದ್ದು ಕಾಣ್ತಾ ಇದೆ. ಇದ್ರ ಬೆನ್ನಲ್ಲೇ ಈಗ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದವರೇ ಮತ್ತೊಂದು ಕುತಂತ್ರ ಮಾಡಿದ್ದಾರೆ. ಆತ್ಮೀಯರೇ, ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದವರಿಗೆ ಮೇಲಿಂದ ಮೇಲೆ ಬಿಗ್ ಚಾನ್ಸ್ ಸಿಗ್ತಾ ಇದೆ. ಈ ವಾರದ ಟಾಸ್ಕ್ ಆರಂಭ ಆಗುವ ಮೊದಲೇ ಇಬ್ಬರು ಸ್ಪರ್ಧಿಗಳನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡೋ ಆಯ್ಕೆಯನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ನೀಡಿದ್ರು. ಅದರಲ್ಲಿ ಆಯ್ಕೆ ಮಾಡಿದ್ದು ಅಶ್ವಿನಿ ಹಾಗೂ ಕಾಕ್ರೋಚ್ ರನ್ನ. ಬಿಗ್ ಬಾಸ್ ಶುರುವಾಗಿ 4 ವಾರ ಆಗೋಯ್ತು. ಈ 4 ವಾರದಲ್ಲಿ ಕ್ಯಾಪ್ಟನ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಮಿನಿ ಫಿನಾಲೆ ನಡೆಯೋವರೆಗೂ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಯಾರೂ ಇರಲ್ಲ ಅಂತ ಸುದೀಪ್ ಅವರೇ ಹೇಳಿದ್ರು. ಈಗ ಮಿನಿ ಫಿನಾಲೆ ಮುಗಿದಿದೆ. ಹೀಗಾಗಿ ಬಿಗ್ ಬಾಸ್ ಮನೆಗೆ ಮೊದಲ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಸ್ಪರ್ಧಿಗಳಿಗೆ ಕೂಡ ನಾನೇ ಮೊದಲ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆ ಹುಟ್ಕೊಂಡಿದೆ. ಆದ್ರೆ ಅಶ್ವಿನಿಯನ್ನ ಹೊರಗಿಟ್ಟಿದ್ದು ಸಿಕ್ಕಾಪಟ್ಟೆ ಸಿಟ್ಟರ್ಸಿದೆ. ಎಷ್ಟು ದಿನ ರೆಬೆಲ್ ಆಗಿದ್ದ ಅಶ್ವಿನಿ ಕಣ್ಣೀರ್ ಸೋಸಿದ್ದು ಆಯ್ತು. ಆಮೇಲೆ 3 ಟೀಮ್ ಮಾಡಿ ಕ್ಯಾಪ್ಟನ್ಸಿ ಆಟ ಕೊಟ್ಟಿದ್ರು. ಈ ಆಟದಲ್ಲೂ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಬಂದ 3 ಸ್ಪರ್ಧಿಗಳೇ 3 ತಂಡದ ಕ್ಯಾಪ್ಟನ್ಗಳು. ಅವರಿಗೆ ಒಂದೊಂದು ದೊಡ್ಡ ಅವಕಾಶವನ್ನ ಬಿಗ್ ಬಾಸ್ ಕೊಟ್ಟಿದೆ. ಮೊದಲ ಆಯ್ಕೆ, ನಿಮಗೆ ಒಂದು ಪವರ್ ಕೊಡ್ತೀವಿ ಅನ್ನೋದನ್ನ ಬಳಸಿಕೊಂಡ್ರೆ ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ನೀವು ನೇರವಾಗಿ ಆಯ್ಕೆ ಆಗ್ತೀರಾ. ಈ ಆಯ್ಕೆ ಬೇಡ ಅನ್ನೋದಾದ್ರೆ ನಿಮ್ಮ ಇಡೀ ತಂಡದ ಜೊತೆ ನೀವು ಕೂಡ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಓಟಕ್ಕೆ ಬರಬೇಕು ಅಂತ. ಈ ಆಯ್ಕೆಯಲ್ಲಿ ರಘು ಹಾಗೂ ರಿಷಿ ಗೌಡ ಸ್ವಾರ್ಥದ ಆಟ ಆಡಿದ್ದಾರೆ. ತಮ್ಮ ಟೀಮ್ ನ ಹೊರಗಿಟ್ಟು ತಾವು ಮಾತ್ರ ಆಯ್ಕೆಯಾಗಿದ್ದಾರೆ. ಇನ್ನು ಸೂರಜ್ ತಮಗೆ ಕೊಟ್ಟ ಪವರ್ ಅನ್ನ ಬಿಟ್ಕೊಟ್ಟಿದ್ದು ಟೀಮ್ ಜೊತೆ ಆಟ ಆಡ್ತೀನಿ ಅಂದಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಈ ನಿರ್ಧಾರ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹಚ್ಚಿದೆ. ಇಡೀ ಮನೆ ರಣಾಂಗಣ ಆಗಿದ್ದು ಮುಂದಿನ ವಾರ ದೊಡ್ಡ ದೊಡ್ಡ ಸ್ಪರ್ಧಿಗಳೇ ಕಿಕ್ಔಟ್ ಆಗೋದು ಖಾಯಂ ಆಗಿದೆ. ಆತ್ಮೀಯರೇ, ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.